ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇಸ್ರೇಲನ್ನ ತುರ್ಕಿ ಸೇನೆ ಸುತ್ತುವರಿತಾ ಇದೆಯಾ ಅಂತಹದ್ದೊಂದು ಬೆಳವಣಿಗೆ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಸಿರಿಯಾ ಬಾರ್ಡರ್ಗೆ ತುರ್ಕಿ ಸೇನೆ ರವಾನೆಯಾಗಿದೆ. ಅಲ್ಲಿ ಜಮಾವಣೆ ಆಗ್ತಾ ಇದೆ. ಸೊ ಇದರ ಹಿನ್ನೆಲೆ ಏನು ನಡೀತಿದೆ ಅಲ್ಲಿ, ಅದನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಅದರ ಜೊತೆಗೆ ಮೊನ್ನೆ ತುರ್ಕಿ ಒಂದು ಹೊಸ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನು ಪ್ರದರ್ಶನದಲ್ಲಿ ತೋರಿಸ್ತು. ಅದರ ಕೆಪಾಸಿಟಿ, ಅದರ ದೂರ, ಅದರ ಶಕ್ತಿ, ಅದನ್ನು ವಿವರಿಸ್ತೀನಿ. ಅದಕ್ಕೂ ಈ ಮಿಲಿಟರಿ ಜಮಾವಣೆಗೂ ಇರುವಂತಹ ಸಂಬಂಧವನ್ನು ವಿವರಿಸುವ ಪ್ರಯತ್ನ ಮಾಡ್ತೀನಿ. ಪ್ಲಸ್ ಇರಾನ್ ಮತ್ತು ಅಮೇರಿಕ ನಡುವೆ ನಡೀತಾ ಇರುವಂತಹ ಸೋಕಾಲ್ಡ್ ಶಾಂತಿ ಮಾತುಕತೆಗಳು ಯಾವ ಕಡೆಗೆ ಹೋಗ್ತಿದ್ದಾವೆ, ಅಟ್ಲೀಸ್ಟ್ ಆರಂಭ ಆಗುತ್ತಾ ಇಲ್ವಾ, ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಈಗ ಬರ್ತಿರುವಂತಹ ಹೊಸ ಸುದ್ದಿ ಏನು ಅಂತಂದರೆ, ಇತ್ತೀಚಿನ ದಿನಗಳಲ್ಲಿ ತುರ್ಕಿ ದೊಡ್ಡ ಮಟ್ಟದಲ್ಲಿ ಇಸ್ರೇಲ್ಗೆ ಎಚ್ಚರಿಕೆಯನ್ನು ಕೊಟ್ಟಿದೆ. ನಾನು ದಾಳಿ ಮಾಡಬೇಕಾಗತ್ತೆ ಇಸ್ರೇಲ್ಗೆ ನುಗ್ಗುವ ಪ್ರಯತ್ನ ಮಾಡಿಬಿಡ್ತೀವಿ ನೀವು ಇದೇ ರೀತಿ ಚೇಷ್ಟೆ ಮಾಡ್ತಿದ್ರಿ ಅಂತ ದೊಡ್ಡ ಮಟ್ಟದಲ್ಲಿ ಎಚ್ಚರಿಕೆ ಕೊಟ್ಟಿದೆ. ಆ ಎಚ್ಚರಿಕೆ ಇರಾನ್ ಮೇಲಿನ ಯುದ್ಧದ ಸಂದರ್ಭದಲ್ಲಿ ಬರದೇ ಹೋದರೂ ಸಹ ಆ ನಂತರ ಲೆಬನಾನ್ನಲ್ಲಿ ನಡೆಸಿದಂತಹ ಹತ್ಯಾಕಾಂಡ ಇದೆಯಲ್ಲ, ಈ ಇಸ್ರೇಲಿ ರಾಕ್ಷಸಿ ಸೈನ್ಯದಿಂದ, ಆ ಹಿನ್ನೆಲೆಯಲ್ಲಿ ಜಗತ್ತಿನಾದ್ಯಂತ ಟೀಕೆಗಳು ಬಂದ ನಂತರ ತುರ್ಕಿ ಒಂದು ನಿರ್ಧಾರಕ್ಕೆ ಬಂತು, ಇಸ್ರೇಲನ್ನು ನಾವು ಸುಮ್ಮನೆ ಬಿಡೋದಕ್ಕಾಗೋದಿಲ್ಲ, ಏನೋ ನಮ್ಮ ಪ್ರಯತ್ನ ನಾವು ಮಾಡಬೇಕು, ಇಂಟರ್ಫಿಯರ್ ಮಾಡಲೇಬೇಕು ಅಂತ. ತುರ್ಕಿ ಬಹಳ ಬಲಿಷ್ಠವಾದ ಸೇನೆಯನ್ನು ಹೊಂದಿರುವಂತಹ ಒಂದು ದೇಶ. ಅದು ನ್ಯಾಟೋ ಸದಸ್ಯ ರಾಷ್ಟ್ರ. ಅದು ದಾಳಿ ಮಾಡಿದ್ರೆ, ಅದ್ರ ಮೇಲೆ ಯಾರಾದರೂ ದಾಳಿ ಮಾಡಿದ್ರೆ ನ್ಯಾಟೋ ದೇಶಗಳು ಎಲ್ಲವೂ ಸಹ ಅದರ ಪಕ್ಕ ನಿಂತ್ಕೋಬೇಕಾಗತ್ತೆ, ಅದರ ಪರ ನಿಂತ್ಕೋಬೇಕಾಗತ್ತೆ, ಅದರ ಬೆನ್ನಿಗೆ ನಿಂತ್ಕೋಬೇಕಾಗತ್ತೆ. ಆಗ ಅಮೇರಿಕ ನ್ಯಾಟೋದಿಂದ ಹೊರಗಡೆ ಬಂದು ಇಸ್ರೇಲ್ ಪರವಾಗಿ ನಿಂತ್ಕೊಂಡು ಯುದ್ಧ ಮಾಡಬೇಕಾಗತ್ತೆ. ನ್ಯಾಟೋ ವರ್ಸಸ್ ಅಮೇರಿಕ ಆದರೆ ವರ್ಲ್ಡ್ ವಾರ್ ಆಗತ್ತೆ. ಅಂಥ ಪ್ರಮುಖವಾದಂತಹ ಸನ್ನಿವೇಶ ಇದು. ಈ ತುರ್ಕಿ ಈಗೇನು ಮಾಡಿದೆ ಅಂದರೆ, ಇಸ್ರೇಲನ್ನು ಸುತ್ತುವರಿಯುವಂಥದ್ದಕ್ಕೆ ಆರಂಭಿಸಿದೆ. ಇಸ್ರೇಲ್ ಮತ್ತು ತುರ್ಕಿಯ ನಡುವೆ ಇರುವಂಥದ್ದು ಸಿರಿಯಾ ದೇಶ. ಸೊ ತುರ್ಕಿಯ ದಕ್ಷಿಣ ಭಾಗ, ಸಿರಿಯಾದ ಉತ್ತರ ಭಾಗದಲ್ಲಿರುವಂತಹ ಟಲ್ ಅಬ್ಯಾದ್ ಅನ್ನುವಂತಹ ಜಾಗಕ್ಕೆ ತನ್ನ ಸೇನೆಯನ್ನು ಜಮಾವಣೆ ಮಾಡ್ತಾ ಇದೆ. ಲಕ್ಷಾಂತರ ಜನ ಸೈನಿಕರು, ಟ್ಯಾಂಕರ್ಗಳು, ಮಿಲಿಟರಿ ವ್ಯಾನುಗಳು, ಬಸ್ಸುಗಳು ಎಲ್ಲವೂ ಸಹ ಆ ಜಾಗಕ್ಕೆ ಬಂದು ನಿಂತ್ಕೊಳ್ತಾ ಇದ್ದಾವೆ. ಅಲ್ಲಿಂದ ಇಸ್ರೇಲ್ ಮೇಲೆ ದಾಳಿ ಮಾಡೋದು ಬಹಳ ಸುಲಭ. ಆದಷ್ಟು ಹತ್ತಿರಕ್ಕೆ ಸಿರಿಯಾದ ಬಾರ್ಡರ್ಗೆ ಬಂದು ನಿಂತಿದೆ. ಇನ್ನು ಸಿರಿಯಾ ಮತ್ತು ತುರ್ಕಿ ಮತ್ತು ಇಸ್ರೇಲ್ ನಡುವೆ ಆ ಸಿರಿಯಾದ ಜಾಗ ಮಾತ್ರ ಇರೋದು. ಸಿರಿಯಾ ಯಾವತ್ತಿದ್ರೂ ತುರ್ಕಿ ಒಳಗಡೆ ಬಂದು ನಾವು ಇಸ್ರೇಲ್ ಮೇಲೆ ಹೋಗ್ತೀವಿ ಅಂದರೆ ಜಾಗ ಮಾಡಿಕೊಡುತ್ತೆ. ಸೊ ಅಲ್ಲಿಗೆ ಒಂದು ರೀತಿಯಾಗಿ ಇಸ್ರೇಲನ್ನು ತುರ್ಕಿ ಸುತ್ತುವರಿಯುವಂತಹ ಕೆಲಸವನ್ನು ಆರಂಭಿಸಿದೆ. ಇದು ಯಾಕೆ ಪ್ರಾಮುಖ್ಯತೆ ಪಡ್ಕೊಳ್ಳುತ್ತೆ ಅಂದರೆ, ನಿನ್ನೆಯಿಂದ ಈ ಕೆಲಸ ಶುರುವಾಗಿದ್ದರೆ, ಜಮಾವಣೆ ಕೆಲಸ, ಮೊನ್ನೆ ಒಂದು ಎಕ್ಸಿಬಿಷನಲ್ಲಿ, ತುರ್ಕಿ ಇಸ್ತಾನ್ಬುಲ್ನ ಒಂದು ಎಕ್ಸಿಬಿಷನಲ್ಲಿ ತುರ್ಕಿ ಹೊಸ ಮಿಸೈಲನ್ನು ಪ್ರದರ್ಶನಕ್ಕೆ ಇಡ್ತು. ಅದರ ಉದ್ದೇಶನೇ ಇಸ್ರೇಲಿಗೆ ತೋರಿಸೋದಿತ್ತು, ಹೊಸ ಆಯುಧ ಬಂದಿದೆ, ಹುಷಾರ್ ಅಂತ. ಅದರ ಬಗ್ಗೆ ಸಂಪೂರ್ಣ ವಿಡಿಯೋ ಹಾಕಿದ್ದೆ ಮೊನ್ನೆ, ಅದರಲ್ಲಿ ಸಂಪೂರ್ಣ ವಿವರ ಇದೆ. ಈಗ ಸಂಕ್ಷಿಪ್ತವಾಗಿ ಹೇಳೋದಾದರೆ, ಅದರ ಹೆಸರು ಇಬ್ದಿರಿಮ್ಹಾನ್ ಅನ್ನುವಂತಹ ಹೆಸರು. ಅದು ಸುಮಾರು 6000 ಕಿಲೋಮೀಟರ್ವರೆಗೆ ದೂರವನ್ನು ಕ್ರಮಿಸಿ ಟಾರ್ಗೆಟನ್ನು ಹಿಟ್ ಮಾಡುವಂತಹ ಶಕ್ತಿಯನ್ನು ಹೊಂದಿದೆ. ಅದರ ವೇಗ ಇದೆಯಲ್ಲ, ಶಬ್ದಕ್ಕಿಂತ 9 ಪಟ್ಟು ಹೆಚ್ಚು ವೇಗವಾಗಿ ಹೋಗುತ್ತದು. ಶಬ್ದಕ್ಕಿಂತ 9 ಪಟ್ಟು ವೇಗ. ಒಂದು ಕರೆಕ್ಷನ್ ನಿಮ್ಗೆ ಹೇಳ್ಬಿಡ್ತೀನಿ, ಒಂದು ಕ್ಷಮೆಯೊಂದಿಗೆ. ಏನಂದರೆ, ಮೊನ್ನೆ ಮಾಡಿದಂತಹ ವಿಡಿಯೋದಲ್ಲಿ ಈ ಮಿಸೈಲ್ ಬಗ್ಗೆ ಹೇಳ್ತಿರ್ಬೇಕಾದ್ರೆ ಅದರ ವೇಗವನ್ನು ಶಬ್ದಕ್ಕಿಂತ 15 ಪಟ್ಟು ಅಂತ ಹೇಳಿದೆ. ಅದು 15 ಪಟ್ಟಲ್ಲ, ಅದು ಕರೆಕ್ಷನ್ ಬಂದಿದೆ. 9 ಪಟ್ಟು ಹೆಚ್ಚು ವೇಗವಾಗಿ, ಶಬ್ದಕ್ಕಿಂತ 9 ಪಟ್ಟು ವೇಗವಾಗಿ ಅದು ತನ್ನ ಟಾರ್ಗೆಟ್ಗಳಿಗೆ ರೀಚ್ ಆಗುತ್ತೆ. ಇದು ಅದರ ಸ್ಪೀಡು. ಅದರ ಜೊತೆಗೆ ಅದಕ್ಕೆ 4 ರಾಕೆಟ್ ಇಂಜಿನ್ಗಳನ್ನು ಅಳವಡಿಸಲಾಗಿದೆ. ಸೊ ಅದರ ಪವರೇ ಬೇರೆ ಲೆವೆಲ್ಗೆ ಇರುತ್ತೆ. ಹಿಟ್ ಮಾಡಿದ್ರೆ, ಹೊಡೆದ್ರೆ ಸರಿಯಾಗಿ ಬೀಳುತ್ತೆ. ಅದರಲ್ಲಿ ಸುಮಾರು 2-3 ಟನ್ಗಳಷ್ಟು ಆಯುಧಗಳನ್ನು ಹೊತ್ತು ಹೋಗುವಂತಹ ಅಥವಾ ಸಿಡಿಮದ್ದನ್ನು ಹೊತ್ತು ಹೋಗುವಂಥ ಕೆಪಾಸಿಟಿಯನ್ನು ಹೊಂದಿರುವಂಥದ್ದು. ಅದರ ಲಿಕ್ವಿಡ್ ನೈಟ್ರೋಜನ್ ಟೆಟ್ರಾಕ್ಸೈಡ್ ಇಂಧನದಿಂದ ಚಲಿಸುವಂಥದ್ದು. ಹಾಗಾಗಿ ಒಂದು ಸಲ ಇಂಧನ ಭರ್ತಿ ಮಾಡಿದ್ರೆ ಸುಮಾರು 6000-7000 ಕಿಲೋಮೀಟರ್ಗೂ ಕ್ರಮಿಸೋದಕ್ಕೆ ಯಾವ ತೊಂದರೆಯೂ ಆಗಲ್ಲ ಅದಕ್ಕೆ.
ಅಂಥದ್ದೊಂದು ಬಲಶಾಲಿಯಾದಂತಹ ಒಂದು ಮಿಸೈಲನ್ನು ಮೊನ್ನೆ ತುರ್ಕಿ ಪ್ರದರ್ಶನದಲ್ಲಿ ತೋರಿಸ್ತು, ಅನ್ವೇಲ್ ಮಾಡ್ತು. ಅದರ ಮಾರನೇ ದಿನ ನಿನ್ನೆ ಸೇನೆ ಜಮಾವಣೆ ಶುರುವಾಗಿದೆ. ಸಿರಿಯಾ ಬಾರ್ಡ್ರವರೆಗೆ ಬಂದು ಲಕ್ಷಾಂತರ ಜನ ತುರ್ಕಿ ಸೈನಿಕರು, ಅವರ ವಾಹನಗಳು ಎಲ್ಲ ಬಂದು ಅಲ್ಲಿ ಜಮಾವಣೆ ಆಗ್ತಿದ್ದಾವೆ ತುರ್ಕಿಯ ಉತ್ತರ ಭಾಗದಲ್ಲಿರುವ ಟಲ್ ಅಬ್ಯಾದ್ ಅನ್ನುವಂತಹ ಪ್ರದೇಶಕ್ಕೆ. ಇದಿಷ್ಟು ತುರ್ಕಿ ಮತ್ತು ನೆತನ್ಯಾಹು ಅಥವಾ ಇಸ್ರೇಲ್ ನಡುವೆ ಆಗಬಹುದಾದಂತಹ ಸಂಘರ್ಷಕ್ಕೆ ನಾಂದಿಯಾದರೆ, ಈ ಕಡೆ ಈ ಇರಾನ್ ಮತ್ತು ಅಮೆರಿಕ ಕಿತ್ತಾಡ್ತಿದ್ದಾವಲ್ಲ, ಹೊರ್ಮುಜ್ ಸ್ಟ್ರೈಟ್ ಬಂದ್ ಮಾಡಿಕೊಂಡು ಅಮೆರಿಕಾನು ಬಂದ್ ಮಾಡಿದೆ, ಇರಾನು ಬಂದ್ ಮಾಡಿದೆ. ಬಟ್ ಇರಾನ್ಗೆ ಬೇಕಾದಂತಹ ಹಡಗುಗಳು, ಇರಾನ್ನ ಹಡಗುಗಳು ಆರಾಮಾಗೆ ಪಾಸ್ ಆಗ್ತಿದ್ದಾವೆ, ಅಮೆರಿಕ ಏನು ಮಾಡ್ಕೊಳಕ್ಕೆ ಆಗ್ತಿಲ್ಲ. ಸೊ ಅದನ್ನು ತಡಿಬೇಕು, ಅಥವಾ ಬೇರೆ ದೇಶಗಳ ಹಡಗುಗಳು ಯಾವುದನ್ನು ಇರಾನ್ ತಡೀತಾ ಇದೆಯೋ ಆ ಹಡಗುಗಳಿಗೆ ಹೋಗೋದಕ್ಕೆ ಜಾಗ ಮಾಡಿಕೊಡ್ಬೇಕು ಅಂತ ಅಮೆರಿಕ ಆಪರೇಷನ್ ಫ್ರೀಡಮ್ ಅಂತ ಮೊನ್ನೆ ಶುರು ಮಾಡ್ತು. ಅದನ್ನು 24 ಗಂಟೆಗಳ ಒಳಗೆ ನಿಲ್ಲಿಸಬೇಕಾಯಿತು. ಯಾಕಂದರೆ ಇರಾನ್ ಅಂತಹ ಪೆಟ್ಟು ಕೊಡ್ತು, ಸೀದಾ UAEಯಲ್ಲಿರುವಂತಹ ಒಂದು ತೈಲ ಘಟಕವನ್ನು ಅಟ್ಯಾಕ್ ಮಾಡಿಬಿಡ್ತು, ಡ್ರೋನುಗಳನ್ನು, ಮಿಸೈಲನ್ನು ಬಳಸ್ಕೊಂಡು. UAE ಲಬೋ ಅಂತ ಬಾಯಿ ಬಿಡ್ಕೊಂಡು ಅಮೆರಿಕಾಗೆ ಹೇಳ್ತು, ಯಪ್ಪ ನೀನು ಫ್ರೀಡಮು ಬೇಡ, ನಿನ್ನ ಆಪರೇಷನ್ ಬೇಡ, ನಿಲ್ಲಿಸ್ಬಿಡ ಸ್ವಾಮಿ ಅಂತ. ಅಲ್ಲಿಗೆ ಅಮೆರಿಕ ವಿತಿನ್ 24 hours ಆಪರೇಷನ್ ಫ್ರೀಡಮ್ನ ನಿಲ್ಲಿಸ್ತು. ಅದರ ಬಗ್ಗೆ ಸಹ ಮೊನ್ನೆ ವಿಡಿಯೋ ಮಾಡಿದ್ದೆ, ಅದರಲ್ಲಿ ಸಂಪೂರ್ಣ ವಿವರ ಇದೆ, ಯಾವ ಮಿಸೈಲು, ಏನು, ಹೇಗೆ, ಎಲ್ಲಿ, ಅದರ ವಿವರಗಳಿದ್ದಾವೆ. ಆಸಕ್ತಿ ಇದ್ದರೆ ಅದನ್ನು ನೋಡಿ. ಸೊ ಇದರ ನಡುವೆ ಮಾತುಕತೆ ಏನಾಗಿದೆ, ಅನಿರ್ದಿಷ್ಟಾವಧಿಯಾದಂತಹ ಏನು ಸೀಸ್ ಫೈರನ್ನು ಅಮೆರಿಕ ತಾನೇ ಘೋಷಣೆ ಮಾಡ್ಕೊಂಡಿದೆಯಲ್ಲ, ಯುದ್ಧಕ್ಕೆ ಹೋಗೋದಕ್ಕೆ ಧೈರ್ಯ ಇಲ್ಲದೆ, ಆ ಇರಾನ್ 40 ದಿನ ಕೊಟ್ಟ ಪೆಟ್ಟಿಂದ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೆ ಅಮೇರಿಕ ಏನು ನಾಟಕ ಆಡ್ತಿರೋದು, ಯುದ್ಧ ವಿರಾಮ ಅವರೇ ಘೋಷಣೆ ಮಾಡ್ಕೊಂಡಿರೋದು. ಇರಾನ್ ಹೇಳ್ತಿದೆ ನಾವು ಯಾವತ್ತೂ ಒಪ್ಕೊಂಡಿಲ್ಲ, ಘೋಷಣೆಯನ್ನು ಮಾಡ್ಕೊಂಡಿಲ್ಲ, ನೀವು ಮಾಡ್ಕೊಂಡಿದ್ದೀರಿ, ಹಾಳಾಗೋಗ್ರಿ ಅಂತ. ಬಟ್ ಇರಾನ್ ಹೇಳ್ತಿರೋದು ಎನಿ ಮೂಮೆಂಟ್ ನಾವು ಯುದ್ಧಕ್ಕೆ ರೆಡಿ ಇದ್ದೀವಿ ಅಂತ. ಮಾತುಕತೆಗಳಿಗೆ ಪಾಕಿಸ್ತಾನದ ಮಧ್ಯಸ್ಥಿಕೆ ಅಂತೆ, ಭಿಕಾರಿ ಪಾಕಿಸ್ತಾನದ ಮಧ್ಯಸ್ಥಿಕೆಯನ್ನು ನಂಬಿ ಅಮೆರಿಕ ಕೂತಿರೋದು, ಟ್ರಂಪ್ ಕೂತಿರೋದು. ಆ ಪಾಕಿಸ್ತಾನದ ಮಾತನ್ನು ಇರಾನ್ ಕೇಳ್ತಾ ಇಲ್ಲ. ಇರಾನ್ ಹೇಳ್ತಾ ಇರೋದು ಒಂದೇ, ಹೊರ್ಮುಜ್ ಸ್ಟ್ರೈಟಿಂದ ಅಮೆರಿಕನ ಹಿಂದಕ್ಕೆ ಹೋಗೋ ಕೇಳಿ, ಆಮೇಲೆ ನಾವು ಮಾತುಕತೆಗೆ ಬರ್ತೀವಿ, ಇಲ್ಲದೆ ಹೋದರೆ ಮಾತುಕತೆಗೆ ಬರಲ್ಲ, ಯುದ್ಧಕ್ಕೆ ಬೇಕಾದ್ರೆ ರೆಡಿ ಇದ್ದೀವಿ ನಾವು ಅಂತ. ಮತ್ತೆ ಯುದ್ಧ ಆರಂಭಿಸ್ತೀರಾ, ವಿ ಆರ್ ರೆಡಿ. ಇಸ್ರೇಲ್ಗೂ ಪಾಠ ಕಲಿಸ್ತೀವಿ, ಅಮೆರಿಕಾಗೂ ಪಾಠ ಕಲಿಸ್ತೀವಿ, ಅರಬ್ ರಾಷ್ಟ್ರಗಳಿಗೂ ಪಾಠ ಕಲಿಸ್ತೀವಿ ಅಂತ ಇರಾನ್ ಹೇಳ್ಕೊಂಡಿದೆ. ಬಟ್ ಪಾಕಿಸ್ತಾನ ದಿನ ಬೆಳಗಾದ್ರೆ ಪ್ರಯತ್ನ ನಡೆಸ್ತಾನೆ ಇದೆ. ಯಾಕಂದರೆ ಪಾಕಿಸ್ತಾನಕ್ಕೆ ವಿಧಿ ಇಲ್ಲ, ಅನ್ನ ಕೊಟ್ಟಿರೋ ದಣಿಗಳು ಅಮೇರಿಕ, ಅವ್ರು ಋಣ ತೀರಿಸ್ಬೇಕು, ಮತ್ತು ಮುಂದಕ್ಕೆ ಭಿಕ್ಷೆ ಬಿಡೋಕ್ಕೆ ಹೋದಾಗ ಅವ್ರಿಗೇನಾದ್ರು ಕಾರಣ ಬೇಕಲ್ಲ, ಅದಕ್ಕೆ ಇರಾನ್ಗೆ ದುಂಬಾಲು ಬೀಳ್ತಾ ಇದೆ ಪಾಕಿಸ್ತಾನ. ಹಾಗಾಗಿ ಯಾವುದೇ ಒಪ್ಪಂದ ಇಲ್ಲಿವರೆಗಾಗಿಲ್ಲ, ಮಾತುಕತೆನೇ ಆಗಿಲ್ಲ. ಮಾತುಕತೆಗಳಿಗೆ ದಿನ ಬೆಳಗಾದರೆ ಒಂದೊಂದು ಷರತ್ತುಗಳನ್ನು ಇರಾನ್ ಇಡ್ತಾನೆ ಹೋಗ್ತಿದೆ. ಇರಾನ್ನ ಷರತ್ತುಗಳನ್ನು ಒಪ್ಕೊಳ್ಳೋದಕ್ಕೆ ಅಮೆರಿಕಾಗೆ ಬಹಿರಂಗವಾಗಿ ಸಾಧ್ಯನೇ ಇಲ್ಲ. ಅದು ಒಪ್ಕೊಂಡ್ರೆ ಯುದ್ಧ ಸೋತಿದ್ದಕ್ಕೆ ಸಮ ಆಗಿಬಿಡುತ್ತೆ. ಟ್ರಂಪ್ಗೆ ದೊಡ್ಡ ಹೊಡೆತ ಬೀಳುತ್ತೆ, ಇಮೇಜ್ಗೂ ಹೊಡೆತ ಬೀಳುತ್ತೆ, ನವೆಂಬರ್ನಲ್ಲಿ ಮಧ್ಯಂತರ ಚುನಾವಣೆಯಲ್ಲೂ ಹೊಡೆತ ಬೀಳುತ್ತೆ. ಹಾಗಾಗಿ ಟ್ರಂಪ್ ಅದು ಯಾವುದಕ್ಕೂ ಒಪ್ತಾ ಇಲ್ಲ. ಬಟ್ ಯುದ್ಧ ವಿರಾಮ ಮಾತ್ರ ಕಂಟಿನ್ಯೂ ಆಗುತ್ತೆ ಅಂತ ಹೇಳ್ಕೊಂಬಿಟ್ಟಿದ್ದಾರೆ. ಅದಕ್ಕೊಂದು ಡೇಟ್ ಇಲ್ಲ, ಅನಿರ್ದಿಷ್ಟಾವಧಿ ಅಂತೆ, ಅನಿರ್ದಿಷ್ಟಾವಧಿ ಹೋಗ್ತಾ ಇರುತ್ತೆ. ಸೊ ಆ ಪ್ರಯತ್ನಗಳು ನಡೀತಾನೆ ಇದ್ದಾವೆ, ಇಲ್ಲಿವರೆಗೆ ಮಾತುಕತೆ ಆರಂಭ ಆಗಿಲ್ಲ. ಸೊ ಇದಿಷ್ಟು ಈ ಯುದ್ಧ ವಿರಾಮದ ಸಂದರ್ಭದಲ್ಲಿ ಶಾಂತಿ ಮಾತುಕತೆಗಳ ಸ್ಥಿತಿಗತಿ. ಈ ಕಡೆ ತುರ್ಕಿ ಮತ್ತು ಇಸ್ರೇಲ್ ನಡುವೆ ಆಗಬಹುದಾದಂತಹ ಸಂಘರ್ಷಕ್ಕೆ ಏನೆಲ್ಲ ಬೆಳವಣಿಗೆಗಳಾಗ್ತಿದೆ ಅನ್ನೋ ಸುದ್ದಿ ಆಗಲೇ ಹೇಳುತ್ತೆ. ಇದಿಷ್ಟು ಅಲ್ಲಿನ ಅಪ್ಡೇಟ್ಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.